ನಗರದಲ್ಲಿ ಹಾಕಿರುವಂತಹ ಅನಧಿಕೃತ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನ ತೆರವುಗೊಳಿಸಿ ಅಂತೇಳಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆದೇಶ ಕೊಟ್ಟಿದ್ದಾರೆ. ತಮ್ಮದೇ ಪಕ್ಷದ್ದಾಗಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳಾಗಲಿ ಮುಲಾಜಿಲ್ಲದೆ ತೆರವುಗೊಳಿಸಿ ಅಂತೇಳಿ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ಆದರೆ ಬಳ್ಳಾರಿ ರಸ್ತೆಯಲ್ಲಿ ಅಥವಾ ಅರಮನೆ ಮೈದಾನದ ರಸ್ತೆಯಲ್ಲಿ ಆಡಳಿತ ಪಕ್ಷದ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರ ಹಿನ್ನೆಲೆ ಇಡೀ ರಸ್ತೆ ಅನಧಿಕೃತವಾದ ಒಂದು ಫ್ಲೆಕ್ಸ್ ಬ್ಯಾನರ್ಗಳಿಂದ ತುಂಬಿದೆ. ನೀವು ಗಮನಿಸ್ತಾ ಇರ್ಬೋದು, ಇದು ಅರಮನೆ ಮೈದಾನದಲ್ಲಿ ನಡೀತಿರುವಂತಹ ಒಂದು ಯುವ ಸಂಕಲ್ಪ ಕಾರ್ಯಕ್ರಮದ ಒಂದು ಫ್ಲೆಕ್ಸ್ ಮತ್ತು ಬ್ಯಾನರ್ಗಳು. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ತಮ್ಮದೇ ಪಕ್ಷ ಆಗಿರಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳಾಗಿರಲಿ ಅನಧಿಕೃತವಾಗಿ ಯಾವುದೇ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನ ಹಾಕಬಾರದು. ಇದು ಬೆಂಗಳೂರಿನ ಒಂದು ಸೌಂದರ್ಯಕ್ಕೆ ಧಕ್ಕೆ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಫ್ಲೆಕ್ಸ್ ಬ್ಯಾನರ್ಗಳನ್ನ ತೆರವುಗೊಳಿಸಿ ಅಥವಾ ಹಾಕಿರೋರ ವಿರುದ್ಧ ಕ್ರಮ ತಗೊಳ್ಳಿ, ದಂಡ ವಿಧಿಸಿ ಅದನ್ನ ತೆರವುಗೊಳಿಸುವಂತಹ ಒಂದು ಖರ್ಚನ್ನು ಕೂಡ ಅವ್ರ ಹತ್ರ ವಸೂಲಿ ಮಾಡಿ ಅಂತ ಆದೇಶ ಮಾಡ್ತಾರೆ. ಆದ್ರೆ ಇಲ್ಲಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷದ ಒಂದು ಯುವ ಸಂಕಲ್ಪ ಕಾರ್ಯಕ್ರಮ ನಡೀತದೆ. ಅದೇ ಕಾರ್ಯಕ್ರಮದ ಫ್ಲೆಕ್ಸ್ ಬ್ಯಾನರ್ಗಳು ಇಡೀ ಬಳ್ಳಾರಿ ರಸ್ತೆಯ ತುಂಬಾ ರಾರಾಜಿಸ್ತಾ ಇದೆ. ಕೇವಲ ರಸ್ತೆ ಮಾತ್ರ ಅಲ್ಲ, ಸಿಎಂ ನಿವಾಸದ ಎದುರುಗಡೆವಂತಹ ವೃತ್ತದಲ್ಲೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದ್ದಾವೆ. ಏನು ಡಿ.ಕೆ. ಶಿವಕುಮಾರ್ ಅವರು ಒಂದು ಖಡಕ್ ಆಗಿ ಸೂಚನೆ ಕೊಡ್ತಾರೆ, ಅಂದ್ರೆ ಅನಧಿಕೃತವಾದ ಒಂದು ಫ್ಲೆಕ್ಸ್ ಬ್ಯಾನರ್ಗಳನ್ನ ತೆರವುಗೊಳಿಸಿ ಅಂತೇಳಿ. ಈ ಹಿನ್ನೆಲೆಯಲ್ಲಿ BBMP ಅವರು ಕೂಡ ಅಲರ್ಟ್ ಆಗ್ತಾರೆ. ಅಂದ್ರೆ ಕಳೆದ ರಾತ್ರಿಯೇ ಕೂಡ ಒಂದಿಷ್ಟು ಕಾರ್ಯಾಚರಣೆಗೆ ಇಳಿದು ಒಂದಿಷ್ಟು ಬ್ಯಾನರ್ಗಳನ್ನ ಅಂದ್ರೆ ಹೇಳಿದ್ರೆ ಬಳ್ಳಾರಿ ರಸ್ತೆಯಲ್ಲಿ ಹಾಕಲಾಗಿರುವಂತಹ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನ ತೆರವುಗೊಳಿಸುವಂತ ಕೆಲಸ ಮಾಡ್ತಾರೆ. ಆದ್ರೆ ಎಷ್ಟು ಬ್ಯಾನರ್ ಮತ್ತು ಎಷ್ಟು ಫ್ಲೆಕ್ಸ್ಗಳನ್ನ ತೆಗೆದಿದ್ದಾರೆ ಅಂತ ನೋಡಿದ್ರೆ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಅಂದ್ರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಆದೇಶದ ಒಂದು ಒಪ್ಪಿ ಕೇವಲ ಅವರ ಕಣ್ಣು ಒರೆಸೋದಕ್ಕೋಸ್ಕರ ಒಂದಿಷ್ಟು ಬ್ಯಾನರ್ ಮತ್ತು ಫ್ಲೆಕ್ಸ್ಗಳನ್ನ ತೆರವುಗೊಳಿಸಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ಬಳ್ಳಾರಿ ರಸ್ತೆಯಲ್ಲಿ ಬಹುತೇಕ ಆ ಫ್ಲೆಕ್ಸ್ ಬ್ಯಾನರ್ಗಳು ಅದೇ ರೀತಿ ರಾರಾಜಿಸ್ತಾ ಇರೋದು ಇಲ್ಲಿ ದೃಶ್ಯಗಳಲ್ಲಿ ನೀವು ಕೂಡ ಕಾಣಿಸ್ತಾ ಇದ್ರ. ಒಟ್ಟಾರೆ ಏನು ಬೆಂಗಳೂರಿನ ಒಂದು ಸೌಂದರ್ಯಕ್ಕೆ ಧಕ್ಕೆ ತರುತ್ತೆ. ಹಾಗಾಗಿ ಅನಧಿಕೃತವಾದ ಫ್ಲೆಕ್ಸ್ ಬ್ಯಾನರ್ಗಳನ್ನ ತೆರವುಗೊಳಿಸಬೇಕು. ಅದು ತಮ್ಮದೇ ಪಕ್ಷ ಇರಲಿ ಅಥವಾ ಯಾವುದೇ ಪಕ್ಷ ಇರಲಿ ಅದನ್ನ ತೆರವುಗೊಳಿಸಿ ಅಂತೇಳಿ ಉಪಮುಖ್ಯಮಂತ್ರಿಗಳು ಆದೇಶ ಕೊಟ್ಟರು ಕೂಡ BBMP ಅವರು ಕೇವಲ ನೆಪ ಮಾತ್ರಕ್ಕೆ ಒಂದಿಷ್ಟು ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನ ತೆರವುಗೊಳಿಸಿ ಇನ್ನು ಉಳಿದಿದ್ದೆಲ್ಲವನ್ನ ಹಾಗೆ ರಸ್ತೆಯಲ್ಲಿ ಬಿಟ್ಟಿರುವಂತಹ ದೃಶ್ಯಗಳಲ್ಲಿ ಕೂಡ ಕಾಣಿಸ್ತಾ ಇರೋದು. ಇದನ್ನ ಈಗ ಪ್ರಶ್ನೆ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.